ಹಲೋ ಸ್ಟೂಡೆಂಟ್, ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ PUC ಅಕೌಂಟೆನ್ಸಿಯಲ್ಲಿ ಬರ್ತಕ್ಕಂತಹ ಸ್ಯಾಕ್ರಿಫೈಸ್ ರೇಷಿಯೋನ ಹೇಗೆ ಬಿಡಿಸೋದಂತ ಸ್ಟೆಪ್ ಬೈ ಸ್ಟೆಪ್ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈಗಾಗಲೇ ಒಂದು ಪ್ರಾಬ್ಲಮನ್ನು ಬಿಡಿಸಿದೆವು, ಸ್ಯಾಕ್ರಿಫೈಸ್ ರೇಷಿಯೋ ಹೇಗೆ ಬಿಡಿಸ್ಬೇಕಂತ. ಈಗ ಅದೇ ರೀತಿಯಾಗಿ ಮತ್ತೊಂದು ಪ್ರಾಬ್ಲಮನ್ನು ನೋಡ್ಕೊತಾ ಹೋಗೋಣ, ಹೇಗೆ ಬಿಡಿಸುವಂಥ ಸ್ಯಾಕ್ರಿಫೈಸ್ ರೇಷಿಯೋ. ಸ್ಯಾಕ್ರಿಫೈಸ್ ರೇಷಿಯೋ ಆ್ಯನ್ಯುವಲ್ ಎಕ್ಸಾಮ್ಗೆ ಖಂಡಿತವಾಗಿ ಕೇಳ್ತಾರೆ. ಇದು 6 ಮಾರ್ಕ್ಸ್ಗೆ ಆ್ಯನ್ಯುವಲ್ ಎಕ್ಸಾಮ್ಗೆ ಬಂದೇ ಬರ್ತದೆ ಮತ್ತು ತುಂಬಾ ಈಸಿಯಾಗಿರ್ತದೆ. ಇದರಲ್ಲಿ ಏನು ಫಾರ್ಮುಲಾ ಇರಲ್ಲ, ಅದೇ ರೀತಿಯಾಗಿ ಒಂದು ಫಾರ್ಮುಲಾ ಇರ್ತದೆ, ಅದೇ ರೀತಿಯಾಗಿ ಯಾವುದೇ ರೀತಿಯ ಕಾಲಮ್ ಇರಲ್ಲ, ಕ್ಯಾಲ್ಕುಲೇಷನ್ ಕೂಡ ಭಾಳ ಇರಲ್ಲ. ತುಂಬಾ ಈಸಿಯಾಗಿದೆ. ಹೇಗೆ ಬಿಡಿಸುವಂಥ ಸ್ಟೆಪ್ ಬೈ ಸ್ಟೆಪ್ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ಪ್ರಾಬ್ಲಮನ್ನು ಬರ್ಕೊಂಡಿದ್ದೀನಿ, ಅದೇ ರೀತಿಯಾಗಿ ಈಗ ಒಂದು ಫಾರ್ಮುಲಾ ಬರ್ತೈತಿ. ಅದು ಏನಪ್ಪ ಅಂದರೆ, ಈಗ ಪ್ರಾಬ್ಲಮನ್ನು ಓದೋಣ ಬನ್ನಿ. ಫಸ್ಟ್ ಆಫ್ ಆಲ್, A and B are partner sharing profit and loss in the ratio of 5:3. They admit see the new profit sharing ratio all the partners of equal. ಅಂದ್ರೆ A B ಅವ್ರ ಪಾರ್ಟ್ನರ್ A B ಅಂತ ಇಬ್ಬರು ಮಂದಿ ಪಾರ್ಟ್ನರ್ ಇದಾರು. ಅದ್ರಾಗ ಮತ್ತೊಬ್ಬ ಸಿ ಏನವ ಅಡ್ಮಿಟ್ ಆಗ್ಯಾನು. A B ದ ರೇಷಿಯೋ ಪಿಲ್ಲ ಎಷ್ಟಿತ್ತಪ್ಪ ಅಂದ್ರೆ ಓಲ್ಡ 5:3 ಇತ್ತು. ಅಂತ ಅಡ್ಮಿಟ್ ಯಾರಾಗಿದಾರಪ್ಪ ಅಂದ್ರೆ ಸಿ ಆಗಿದಾನು. ಇಂಥ ಸಿದ ನ್ಯೂ ಎಲ್ಲ ಕೂಡಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಯಾವಪ್ಪ ಅಂದ್ರೆ ಆಲ್ ದ ಪಾರ್ಟ್ನರ್ಸ್ ಆಫ್ ಈಕ್ವಲಿ. ಅಂದರೆ ಈಕ್ವಲಿ ಅಂದರೆ ಎಷ್ಟಪ್ಪ ಅಂದರೆ 1:1:1 ಎಲ್ಲರದು ಈಕ್ವಲಿ ಆಗಿ ಕೊಟ್ಟಿದ್ದಾರೆ. ಯಾವಪ್ಪ ಅಂದ್ರೆ ನ್ಯೂ ರೇಷಿಯೋ ಅದ. ಓಲ್ಡ್ ರೇಷಿಯೋ ಎಲ್ಲಿ ಕೊಟ್ಟಿದ್ದಾರಪ್ಪ ಅಂದರೆ 5:3 ಅಂತ ಕೊಟ್ಟಿದ್ದಾರೆ A and B. ಈಗ ಏನು ಮಾಡ್ಬೇಕಂದ್ರೆ A and B ದ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ ರೇಷಿಯೋ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅದು ಹೆಂಗಂತ ಈಗ ನೋಡೋಣ. ಮೊದಲಿಗೆ ಸ್ಯಾಕ್ರಿಫೈಸ್ ರೇಷಿಯೋದ ಫಾರ್ಮುಲಾ ನೋಡೋಣ. ಆನ್ಸರ್ ಹೆಂಗೆ ಬಿಡಿಸೋದಪ್ಪ ಅಂದರೆ ಇಲ್ಲಿ ನೋಡ್ಬೋದು, ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಸ್ಯಾಕ್ರಿಫೈಸ್ ರೇಷಿಯೋ ಈಗ ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ಬೇಕಂತ ನೋಡ್ರಿ. ಈಗ ಮೊದಲ ಯಾರು ಕ್ಯಾಲ್ಕುಲೇಷನ್ ಮಾಡ್ಕೊಂಡು A and B ಇಬ್ರದ್ದು ಸ್ಪೆಷಲ್ ಮಾಡಬೇಕು. ಈಗ ಮೊದಲ ಏದು ಹೆಂಗೆ ಮಾಡ್ಬೇಕಂದ್ರೆ ಶೇರ್ ಸ್ಯಾಕ್ರಿಫೈಸ್ಡ್ ಬೈ A ಎಷ್ಟು ಸ್ಯಾಕ್ರಿಫೈಸ್ ಮಾಡಿದಾನೋ ಸಿ ಬರೋಣ ಅಂತ. ಈಗ ಓಲ್ಡ್ ರೇಷಿಯೋ ಎಷ್ಟೈತಪ್ಪ ಅಂದರೆ 5:3. ಇದು 5+3ನ ಆ್ಯಡ್ ಮಾಡಬೇಕು. ಎಷ್ಟೈತಿ 8. ಅದನ್ನ ತೆಳಗಡೆ ಇಟ್ಕೋಬೇಕು. ಎದ ಬಿದ 5:8, ಬಿದ 3:8. ಈ 5+3 ಆ್ಯಡ್ ಮಾಡಿ ಅದನ್ನೇ ತೆಳಗಡೆ ಇಟ್ಕೋಬೇಕು. ಛೇದ 5:8, 3:8. ಈಗ ಓಲ್ಡ್ ರೇಷಿಯೋ ಯಾರ್ದು ಮಾಡತ್ತೇವೆ ಅಂದ್ರೆ ಏದಷ್ಟು ಯಾರ್ದು ಮಾಡತ್ತೇವೆ ಅಂದ್ರೆ ಅವ್ರದಷ್ಟು ತಗೋಬೇಕು. ಏದ ಎಷ್ಟಪ್ಪ ಓಲ್ಡ್ ರೇಷಿಯೋ ಅಂದರೆ 5/8 ಮೈನಸ್ ನ್ಯೂ ರೇಷಿಯೋ ಅಂದರೆ ಇದು ಸೇಮ್ 1+2+3. 3/3 A B C. ಈ 1/3 ಏದ 1/3, ಬಿದು 1/3, ಸಿದು 1/3. 1/3 ಈಗ ತೊಗೊಂಡು ಈಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಲಸ ತೆಗಿಬೇಕು. 8 ಮತ್ತು 3 8 ಲಸ ಹೆಂಗೆ ತೆಗಿಬೇಕಪ್ಪ ಅಂದರೆ 8 3 ಒಂದು ಯಾವುದು ಮಗ್ಗೆ ಬರೋಂಗಿಲ್ಲ. ಅದ್ರ ರೀತಿಯಾಗಿ 8 1 8, 3 1 3 ಎಷ್ಟು ಆಯ್ತಂದ್ರೆ ಈಗ 8 × 3 8 3 24. ಈಗ ಕೆಳಗಡೆ ಎಷ್ಟು ಹೋಗ್ಬೇಕಪ್ಪ ಅಂದರೆ 24. ಅದೇ ರೀತಿಯಾಗಿ ಈಗ 8 ಎಷ್ಟಲೇ 24, 8 3 24 ಆಯ್ತಿಲ್ಲ. 8 ಎಷ್ಟಲೇ 24, 8 3 24. ಅದೇ ರೀತಿಯಾಗಿ 3 ಎಷ್ಟಲೇ 24, 3 2 3 8 ಎಷ್ಟಂದ್ರೆ 24. ಅದನ್ನ ಮ್ಯಾಗ ಬರ್ಕೋಬೇಕು. ಅದ ನಂತರ ಈಗ 5 3 ಎಷ್ಟಲ 5 5 3 15. ಅದೇ ರೀತಿಯಾಗಿ 8 1 8 8. ಈ ಫಸ್ಟ್ ಆಫ್ ಆಲ್ ಏನು ಮಾಡ್ಬೇಕಂದ್ರೆ ಛೇದವನ್ನು ಲಸ ತೆಗಿಬೇಕು. 8 3 8 1 8, 3 1 3. ಎರಡು ಮಗಿ ಒಂದೊಂದು ಬರಲ್ಲ. ಇದನ್ನ 8 ಮಾಡಬೇಕು. 8 × 3 ಎಷ್ಟು ಬತ್ತಪ್ಪ ಅಂದರೆ 24 ಬತ್ತು. ಅದನ್ನೇ ತೆಳಗಡೆ ತಗೋಬೇಕು 24 ಅಂತ. ಅದ ನಂತರ 8 ಎಷ್ಟಲೇ 24, 8 3 24, 3 ಎಷ್ಟಲೇ 24, 3 8 24. ರೀತಿಯಾಗಿ 5 × 3 15 ಆಯಿತು. ಅದೇ ರೀತಿ 1 × 8 ಅಂದರೆ 8 ಆಯಿತು. ಈಗ ಹೆಂಗೆ ಮಾಡ್ಬೇಕಪ್ಪ ಅಂದರೆ ಮೈನಸ್ ಮಾಡ್ಬೇಕು. ಈಗ
15ರಾಗ 8 ತೆಗೆದ್ರೆ ಎಷ್ಟಪ್ಪ ಅಂದ್ರೆ 15ರಾಗ 8 ತೆಗೆದ್ರೆ ಎಷ್ಟಪ್ಪ ಅಂದ್ರೆ 7 ಉಳಿತೈತಿ. 7 ಡಿವೈಡೆಡ್ ಬೈ 24. ಇದು ಯಾರ್ದಪ್ಪ ಅಂದ್ರೆ ಎದು ಬತ್ತೀಗ. ಇನ್ನು ಅದೇ ರೀತಿಯಾಗಿ ಬಿದು ಕೂಡ ಮಾಡ್ಬೇಕು ಕ್ಯಾಲ್ಕುಲೇಷನ. ಈಗ ಬಿದು ಹೆಂಗೆ ಮಾಡೋದಪ್ಪ ಅಂದ್ರೆ ಶೇರ್ ಸ್ಯಾಕ್ರಿಫೈಸ್ಡ್ ಬೈ ಬಿ. ಈಗ ಇದು ಸೇಮ್ ಅದ. ಎಷ್ಟು ಬಿದು ಎಷ್ಟು ರೇಷಿಯೋ ಐತಪ್ಪ ಅಂದ್ರೆ 3/8 3/8 ಮೈನಸ್ 1/3. ಅದೇ ರೀತಿ 8 ಮತ್ತು 3 ಲಸ ತೆಗೆದೈತಿ ಇಲ್ಲಿ 24 ಬಂದೈತಿ. ಅದೇ ರೀತಿಯಾಗಿ ಇಲ್ಲಿ 24 ಅಂತ ಇಟ್ಕೋರಿ. ಅದೇ ರೀತಿಯಾಗಿ ಇಲ್ಲಿ ಎಷ್ಟು ಮಾಡಬೇಕು ಅಂದ್ರೆ ಇಲ್ಲಿ ಏನು ಮಾಡಿರಿ ಅದೇ ಸೇಮ್ ಮಾಡಿರಿ ನಡೀತಿ. 8 ಎಷ್ಟಲೇ 24, 8 3ಲೇ 24, 3 8ಲೇ 24. ಈಗ 3 3ಲೇ ಎಷ್ಟಂದ್ರೆ 3 3ಲೇ 9, 8 1ಲೇ 8 ಎಷ್ಟಾಯ್ತಪ್ಪ ಅಂದ್ರೆ ಈಗ 9ರಾಗ 8 ಹೋದ್ರೆ ಎಷ್ಟು 1/24 ಆಯಿತು. ಈಗ ಆದ್ದರಿಂದ ಆನ್ಸರ ಏನು ಬತ್ತಪ್ಪ ಅಂದ್ರೆ ಲಾಸ್ಟಾಗ ಶೇರ್ ಸ್ಯಾಕ್ರಿಫೈಸ್ಡ್ ಬೈ ಎ ಆ್ಯಂಡ್ ಬಿ is equal to 7/24 is to 1/24. ಟೋಟಲ್ ಆಗಿ ಎಷ್ಟು ಬತ್ತಪ್ಪ ಅಂದ್ರೆ 7:1 ಈಸ್ ದ ಆನ್ಸರ್. ಇದಾದರೆ 6 ಮಾರ್ಕ್ಸ. ಆರಾಮಾಗಿ ಸ್ಯಾಕ್ರಿಫೈಸ್ ರೇಷಿಯೋ 2 ಪಾರ್ಟ್ನರ್ಸ್ ಕೂಡಿ ಅದು ಯಾರು ಪೇಲ ಪಾರ್ಟ್ನರ್ ಇರ್ತಾರಲ್ಲ ಅವ್ರದ್ದು 2 ಮಂದಿದ ಸ್ಯಾಕ್ರಿಫೈಸ್ ರೇಷಿಯೋನ ಬಿಡಿಸ್ಬೇಕು ಸ್ಟೆಪ್ ಬೈ ಸ್ಟೆಪ್ಪ. ಇದೇ ರೀತಿ ಈಜಿ ಮುಖಾಂತರ ಇದೇ ಸ್ಟೆಪ್ಪನ್ನು ಫಾಲೋ ಮಾಡಿ ನೀವು ಆ್ಯನ್ಯುವಲ್ ಎಕ್ಸಾಮ್ಗೆ 6 ಅಂಕವನ್ನು ಸುಲಭವಾಗಿ ಪಡಿಬೋದು ಅಂತ ಹೇಳ್ತೀನಿ. ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಅದೇ ರೀತಿಯಾಗಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಕೂಡ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.